ವೀಕ್ಷಕರೇ, ರಾಜ್ಯದ ಇತಿಹಾಸದಲ್ಲಿ 24 ಗಂಟೆ ರಾಜಕಾರಣವನ್ನೇ ಯೋಚನೆ ಮಾಡುವ, ರಾಜಕಾರಣವನ್ನೇ ಉಸಿರಾಡುವ ಯಾವುದೇ ಸಂದರ್ಭ ಇರಲಿ, ಅದಕ್ಕೆ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡದಿದ್ರೂ ಬಹಳ ಯೋಚಿಸಿ ಪ್ರತಿಕ್ರಿಯೆಯನ್ನು ನೀಡುವಂಥವ್ರು ಅಂತಂದರೆ ನಮ್ಮಲ್ಲಿ 2 ಮಂದಿ ಇದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಒಂದು, ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಇನ್ನೊಂದು, ಅವರದ್ದೇ ಗರಡಿಯಲ್ಲಿ ಪಳಗಿ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಅಂತ ಹೆಸರನ್ನು ಪಡೆದಂತಹ ಸಿದ್ದರಾಮಯ್ಯ ಅವರು. ದೇವೇಗೌಡರಂತೂ ಅವರ ರಾಜಕೀಯ ಜೀವನ ಆರಂಭ ಆದ ಮೇಲೆ ಎಷ್ಟು ಚಾಣಾಕ್ಷ ನಡೆಯನ್ನು ಇಟ್ಟಿದ್ದಾರೆ ಮತ್ತು ಇಡ್ತಾರೆ ಅನ್ನೋದು ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ದೇವೇಗೌಡರ ಬಗ್ಗೆ ಆ ರೀತಿ ವರ್ಣನೆ ಮಾಡಲೇಬೇಕಾಗುತ್ತೆ, ಯಾಕೆಂದರೆ ಅಷ್ಟು ಚಾಣಾಕ್ಷ ರಾಜಕಾರಣಿ ಮತ್ತು ಸಮಯಕ್ಕೆ ಸರಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಜಗಜ್ಜಾಹಿರು. ಇಂಥ ದೇವೇಗೌಡರು ತಮ್ಮ ಮೊಮ್ಮಗನ ಒಂದೇ ಒಂದು CD ಪ್ರಕರಣದಿಂದ ಇತ್ತೀಚೆಗೆ ಸ್ವಲ್ಪ ಮಂಕಾಗ್ಬಿಟ್ಟಿದ್ರು. ಯಾಕೋ ಏನೋ ತಿಂಗಳಾನುಗಟ್ಟಲೆ ಮನೆಯಿಂದನೇ ಹೊರಗೆ ಬರಲಿಲ್ಲ. ದೇಶ ಮಟ್ಟದಲ್ಲಿ ಆ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸುದ್ದಿಯಾಗಿರೋದ್ರಿಂದ ಒಂದು ಹಂತಕ್ಕೆ ಎಲ್ಲೋ ದೇವೇಗೌಡರು ಬದಿಗೆ ಸರಿದು ಬಿಟ್ರೇನೋ, ರಾಜಕೀಯದಲ್ಲಿ ಅವರಿಗೆ ಆಸಕ್ತಿ ಕಳ್ಕೊಬಿಟ್ರೇನೋ, ಅಥವಾ ಆ ರೀತಿಯ ಪ್ರತಿಕ್ರಿಯೆಗಳಾಗಲಿ ಯಾವುದೂ ಕೂಡ ಇತ್ತೀಚೆಗೆ ಕಾಣಿಸ್ತಾ ಇರಲಿಲ್ಲ. ಆದರೂ ಅದರ ನಡುವೆ ಕೆಲವೊಮ್ಮೆ ಪ್ರಧಾನಿ ಮೋದಿಯವ್ರನ್ನ ಭೇಟಿಯಾಗಿದ್ದು, ರಾಜ್ಯದ ನೀರಾವರಿ ಸಮಸ್ಯೆ, ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದು, ಇದೆಲ್ಲ ಗೊತ್ತೋ ಗೊತ್ತಿಲ್ಲದೇನೋ ಮಾಡ್ತಾನೆ ಇದ್ರು. ಆದರೂ ಒಂದು ಹಂತಕ್ಕೆ ಸ್ವಲ್ಪ ಮಂಕಾದಂಗೆ ಕಾಣಿಸ್ತಾ ಇದ್ರು. ಈಗ ಲೋಕಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಧಿವೇಶನಗಳು ಆಗ್ತಾ ಇದೆ. ಅಧಿವೇಶನ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಖರ್ಗೆ ಮತ್ತು ದೇವೇಗೌಡರ ಸಂಬಂಧದ ಬಗ್ಗೆನೂ ನಿಮಗೆ ಗೊತ್ತಿದೆ. ಸಾಕಷ್ಟು ರಾಜಕೀಯ ಒಡನಾಡಿಗಳೇ ಆಗಿದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ದೇವೇಗೌಡರು ಹೇಳಿದ್ದಾರೆ ಅಂದರೆ ಖರ್ಗೆ ಕೇಳೋದು, ಅಥವಾ ಖರ್ಗೆ ಹೇಳಿದ್ದಾರೆ ಅಂತಂದರೆ ದೇವೇಗೌಡ ಅವರು ಕೇಳ್ತಾ ಇರುವಂಥದ್ದು. ಒಂದು ಕಡೆ ಒಕ್ಕಲಿಗ ನಾಯಕತ್ವದ ಸಂಪೂರ್ಣ ಜುಟ್ಟು ದೇವೇಗೌಡರ ಕುಟುಂಬದಲ್ಲೇ ಇದುವರೆಗೂ ಇದೆ ಅಂತಲೇ ಹೇಳ್ಬೋದು. ಅದನ್ನು ಕಿತ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ವಾರನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇವರಿಬ್ಬರ ನಡುವೆ ಒಂದು ವಾಕ್ಸಮರಕ್ಕೆ ರಾಜ್ಯಸಭೆ ನಿನ್ನೆ ಸಾಕ್ಷಿ ಆಯಿತು. ರಾಜ್ಯಸಭೆ ಅಧಿವೇಶನ ನಡೀತಾ ಇದ್ದಂಥ ಹೊತ್ತಿನಲ್ಲಿ ಈ ಕೆಲವು ರಾಜ್ಯಸಭಾ ಸದಸ್ಯರುಗಳು ಸದ್ಯದಲ್ಲೇ ಈ ಹೊರಗೆ ಬರೋದರಿಂದ ಅಥವಾ ಅವ್ರನ್ನ ಬೀಳ್ಕೊಡುವಂಥ ಕಾರ್ಯಕ್ರಮದಲ್ಲಿ ಖರ್ಗೆ ಅವರು ಮಾತಾಡ್ತಾರೆ. ಖರ್ಗೆ ಮತ್ತು ದೇವೇಗೌಡರ ನಡುವೆ ಒಂದು ಹಂತಕ್ಕೆ ಈ ತಿಕ್ಕಾಟ ಅಥವಾ ಏಟು ಎದಿರೇಟು ಅನ್ನೋದು ತಾರಕಕ್ಕೆ ಹೋಗಿದೆ ಅಥವಾ ಹೋಯಿತು ಅಂತಲೇ ಹೇಳ್ಬೋದು. ಖರ್ಗೆ ಅವರು ಮಾತಾಡ್ತಾ ಭಾಳಷ್ಟು ವಿಚಾರಗಳನ್ನು ಸದನದ ಮುಂದೆ ಅಥವಾ ಆ ಸದನದಲ್ಲಿ ಹೇಳ್ತಾರೆ. ಏನೇನು ಹೇಳ್ತಾರೆ ಖರ್ಗೆ ಅವರು ಅಂತ ನೋಡೋದಾದರೆ, JDS ಮತ್ತು ಕಾಂಗ್ರೆಸ್ ನಡುವಿನ ಸಂಬಂಧವನ್ನು ವರ್ಣಿಸ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ದೇವೇಗೌಡರಿಗೂ ನನಗೂ ಅಂದರೆ ಖರ್ಗೆ ಅವರಿಗೂ ಸುಮಾರು ರಾಜಕೀಯವಾಗಿ 54 ವರ್ಷಗಳಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಇತ್ತೀಚೆಗೆ ಅವರ ರಾಜಕೀಯ ಬೆಳವಣಿಗೆಗಳು ಅಥವಾ ರಾಜಕೀಯ ಈ ಹೊಂದಾಣಿಕೆ ಅನ್ನೋದು ಇದೆಯಲ್ಲ, ಇದು ಬೇರೆ ಥರದಲ್ಲಿ ಹೋಗಿದೆ. ಕಾಂಗ್ರೆಸ್ಸನ್ನು ಅಥವಾ ನಮ್ಮನ್ನು ದೇವೇಗೌಡರು ಪ್ರೀತಿಸಿದ್ರು, ಲವ್ ಮಾಡಿದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಮೋದಿಯವರ ಜೊತೆ ಮದುವೆ ಆಗ್ಬಿಟ್ರು ಅನ್ನೋ ಮಾತನ್ನು ಹೇಳ್ತಾರೆ. ಹಿಂಗೆ ಹೇಳಿದ್ದೇ ತಡ, ಖರ್ಗೆ ಅವರು ಈ ಒಂದು ವಾಕ್ಯವನ್ನು ಉಚ್ಚಾರ ಮಾಡಿದ್ದೇ ತಡ ಇಡೀ ಸದನ ನಗೆಗಡಲಲ್ಲಿ ತೇಲುತ್ತೆ. ಸ್ವತಃ ಪ್ರಧಾನಿ ಮೋದಿಯವ್ರಿಗೂ ಕೂಡ ಈ ವಿಚಾರ ನಗುವನ್ನು ತರಿಸ್ಬಿಡುತ್ತೆ. ಯಾಕಾಗಿ ಹೀಗೆ ಹೇಳಿದರು ಖರ್ಗೆ ಅವರು ಅನ್ನೋದನ್ನು ನೋಡೋದಾದರೆ, ಕಾಂಗ್ರೆಸ್ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವಿನ ಮೈತ್ರಿಯನ್ನು ನೀವು ನೋಡೇ ಬಂದಿದ್ದೀರಿ. ಕಳೆದ 19ರಲ್ಲೂ ಕೂಡ ಮೈತ್ರಿ ಸರ್ಕಾರವೇ ಇತ್ತು. ಆದರೆ ಇದ್ದಂಥ ಕೆಲವರು ಸಚಿವರುಗಳು, ಶಾಸಕರು BJPಗೆ ಹೋದ ಕಾರಣದಿಂದಾಗಿ ಅವರ ಮೈತ್ರಿ ಮುರಿದು ಬಿತ್ತು. ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸೊ ಈಗ
ಮೋದಿಯವರು NDA ನೇತೃತ್ವದಲ್ಲಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅಥವಾ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ಕಳೆದ MP ಎಲೆಕ್ಷನ್ನಲ್ಲಿ ಕೆಲವಾರು ಕಡೆ ಶೀಟ್ ಶೇರಿಂಗನ್ನು ಮಾಡಿಕೊಂಡ್ರು. ಒಂದು ಕಡೆ JDS BJP ಅಂತ. JDSನವರು ಕೂಡ ಕೆಲವಾರು ಕಡೆ ಗೆಲುವನ್ನು ಸಾಧಿಸಿದರೆ BJPಯವರು ಕೆಲವು ಕಡೆ ಗೆಲುವನ್ನು ಸಾಧಿಸಿದರು. ಸಂಖ್ಯೆ ಕೂಡ ಬಹಳ ದೊಡ್ಡದಾಯಿತು. 18-19 MPಗಳು ಎರಡೂ ಪಕ್ಷದಿಂದ ಸೇರಿ ಗೆದ್ದರು. ಇದಾದ ನಂತರ ಅವರ ಪುತ್ರನಿಗೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಮಾಡಿದರು. ಉಕ್ಕು ಖಾತೆ ಸಚಿವ ಸ್ಥಾನ ಕೂಡ ಕುಮಾರಸ್ವಾಮಿ ಅವರಿಗೆ ಸಿಕ್ತು. ಈ ವಿಚಾರವನ್ನು ಪ್ರಸ್ತಾಪ ಮಾಡುವ ವೇಳೆ ಈ ಮದುವೆ ಅಂಶವನ್ನು ಎತ್ತಿದ್ರು ಅಥವಾ ಮದುವೆ ವಿಚಾರವನ್ನು ಸದನದ ಮುಂದೆ ಇಡುವಂಥ ಪ್ರಯತ್ನ ಮಾಡಿದರು. ಈ ಒಂದು ಘಟನೆ, ಈಗೇನು ಮದುವೆ ಆಗಿದೆ ಅದನ್ನ ಪ್ರೀತಿಸಿದ್ರು, ಬೇರೆಯವ್ರನ್ನ ಮದುವೆ ಆದರು ಅಂತ ಹೇಳಿದ ಘಟನೆ ಇದೆಯಲ್ಲ, ಇದು ಇಡೀ ಸದನವನ್ನು ನಗೆಗಳಲ್ಲಿ ತೇಲುವಂತೆ ಮಾಡ್ತು. ಹಾಗಂತ ಇಷ್ಟು ಹೇಳಿದ ತಕ್ಷಣ ಅಥವಾ ಈ ಮಾತನ್ನು ಸದನದ ಮುಂದೆ ಇಟ್ಟ ಕೂಡಲೇ ದೇವೇಗೌಡರು ಆ ಸಂದರ್ಭದಲ್ಲಿ ಸುಮ್ಮನಿದ್ರು. ಆದರೆ ಕೆಲವೇ ನಿಮಿಷಗಳಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಯಾಕಾಗ್ಬಿಟ್ಟೆ ನಾನು ಅವ್ರ ಮೈತ್ರಿಯನ್ನು ಅಥವಾ ಅವರ ಮದುವೆಯನ್ನು ಯಾಕಾಗಿ ಮುರಿದುಕೊಂಡೆ ಅನ್ನೋ ಮಾತನ್ನು ದೇವೇಗೌಡರು ಹೇಳ್ತಾರೆ. ಇನ್ನು ಈ ಖರ್ಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿಯೇ ಕೆಲವು ಅಂಶಗಳನ್ನು ಉಲ್ಲೇಖಿಸ್ತಾರೆ. ಹಿಂಸೆ ಮತ್ತು ಕಿರುಕುಳ ಅನ್ನೋ ಅಂಶವನ್ನು ಉಲ್ಲೇಖ ಮಾಡ್ತಾರೆ ತಮ್ಮ ಪತ್ರಿಕೆ ಹೇಳಿಕೆಯಲ್ಲಿ. ಏಕೆಂದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೇನೋ ಸಹಜ, ಆದರೆ ಅವರ ಹಿಂಸೆಯನ್ನು ನಮಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು. ಇನ್ನು ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ದೇವೇಗೌಡರ ಮನೆಯಲ್ಲಿ ಏನೇ ಚರ್ಚೆ ಆದ್ರೂ ಅದು ಡಿನ್ನರ್ ಮೀಟಿಂಗ್ನಲ್ಲೇ ಆಗುತ್ತೆ. ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣ ಇರ್ಬೋದು, ಅಥವಾ ದೇವೇಗೌಡರ ಫ್ಯಾಮಿಲಿಯ ಇತರ ಎಲ್ಲ ಸದಸ್ಯರು ಇರ್ಬೋದು, ಡಿನ್ನರ್ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತಲ್ಲ ಅದು ನಾಳೆ ಹೊರಗಡೆ ಬರುತ್ತೆ. ಅದನ್ನು ಹೇಳಿಸೋದಕ್ಕೆ ಅಂತ ಒಬ್ಬರು ಜನನ ಇಟ್ಕೊಂಡಿರ್ತಾರೆ. ದೇವೇಗೌಡರ ಫ್ಯಾಮಿಲಿ ಯಾವಾಗ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ನನ್ನಿಂದ ಹೇಳಿಸ್ತಾ ಇದ್ರು, ಈಗ ಅದಕ್ಕೆ ಬೇರೆಯೊಬ್ಬರು ಅಧ್ಯಕ್ಷ ಅಂತನೋ ಉಪಾಧ್ಯಕ್ಷ ಅಂತನೋ ಇಟ್ಕೊಂಡಿರ್ತಾರೆ, ಅವ್ರ ಮೂಲಕ ಹೇಳಿಸ್ತಾರೆ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಾರೆ. ಆದರೆ ಈಗ ಸದನದಲ್ಲಿ ದೇವೇಗೌಡರೇ, ಈಗ ಖರ್ಗೆ ಮತ್ತು ದೇವೇಗೌಡರು ನೋಡಿದ್ರೆ ವಯಸ್ಸಲ್ಲೂ ಕೂಡ ಹೆಚ್ಚು ಕಮ್ಮಿ ಸಮಕಾಲೀನರಿದ್ದಾರೆ. ರಾಜಕೀಯದಲ್ಲೂ ಕೂಡ ಇಬ್ಬರು ಸಮಕಾಲೀನ ವ್ಯಕ್ತಿಗಳೇ. ಕಾಂಗ್ರೆಸ್ನಲ್ಲಿ ಇವರು ದೊಡ್ಡ ಪೊಸಿಷನಲ್ಲಿದ್ದಾರೆ, ಇನ್ನೊಂದು ಕಡೆ ಇವರು ಮಾಜಿ ಪ್ರಧಾನಿ. ಇಬ್ಬರು ಕೂಡ ಒಂದು ರೇಸಲ್ಲಿ ಹೊಂಟ್ರೆ ಈಗ ಸಮಾನ ಜೋಡಿಗಳು ಅಂತಲೇ ಇವ್ರನ್ನ ಪರಿಗಣಿಸಬೇಕಾಗತ್ತೆ. ಮತ್ತು ಅದೇ ಪತ್ರಿಕಾ ಹೇಳಿಕೆಯಲ್ಲಿ ಇನ್ನಿಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂಶಗಳು ಏನೇನು ಅಂತ ನೋಡಿದರೆ, ಹಿಂದೆ ಮೈತ್ರಿಯಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನೇ ಅಥವಾ ಸಚಿವರುಗಳನ್ನೇ ಬೇರೆ ಕಡೆ ಕಳಿಸಿದವ್ರು ಯಾರು ಅನ್ನೋದು ಗೊತ್ತಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇದು ಪರ್ಟಿಕ್ಯುಲರ್ ಸಿದ್ದರಾಮಯ್ಯಗೆ ಹೇಳುವಂಥ ಮಾತು. ಸಿದ್ದರಾಮಯ್ಯವರು ಹಿಂದೆ ತಮ್ಮ ಆಪ್ತ ಶಾಸಕರೆಲ್ಲ BJPಗೆ ಹೋದ್ರಲ್ಲ, ಯಡಿಯೂರಪ್ಪ ಅವರ ಕೈಯನ್ನು ಬಲಪಡಿಸಿದ್ರಲ್ಲ, ST ಸೋಮಶೇಖರ್ ಇರ್ಬೋದು, ಸುಧಾಕರ್ ಇರ್ಬೋದು, ಈ ರೀತಿ ಹಲವು ಶಾಸಕರು, ಭೈರತಿ ಬಸವರಾಜ್, ಈ ಥರದ್ದೆಲ್ಲ ಶಾಸಕರು ಕೂಡ 18 ಶಾಸಕರು ಬಾಂಬೆ ಹೋಟೆಲ್ನಲ್ಲಿದ್ದು ನಂತರ ಓಡೋಡಿ ಬಂದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋದರಲ್ಲಿ ಸಫಲ ಆಗ್ತಾರೆ. ರಮೇಶ್ ಜಾರಕಿಹೊಳಿ ಆ ತಂಡದ ನೇತೃತ್ವವನ್ನು ವಹಿಸಿದ್ರು. ಶಿವರಾಮ್ ಹೆಬ್ಬಾರ್ ಇವರೆಲ್ಲ ಆ ತಂಡದಲ್ಲಿದ್ದರು. ಒಟ್ಟಾರೆ ರಾಜ್ಯಸಭಾ ಅಧಿವೇಶನದ ಬೀಳ್ಕೊಡುಗೆ ಭಾಷಣದ ವೇಳೆ ಅಥವಾ ಬೀಳ್ಕೊಡುಗೆ ವೇಳೆ ಖರ್ಗೆ ಅವರು ಎಲ್ಲೋ ಒಂದು ಕಡೆ ದೇವೇಗೌಡರನ್ನ ತಿವಿಯುವಂಥ ಕೆಲಸ ಅಥವಾ ಕಿಚಾಯಿಸುವಂಥ ಕೆಲಸ ಅಥವಾ ಅವರಿಗೊಂದು ಚುಚ್ಚುವಂಥ ಕೆಲಸವನ್ನು ಮಾಡಿದ್ದಕ್ಕೆ ದೇವೇಗೌಡರು ಕೂಡ ಸರಿಯಾಗಿಯೇ ತಿರುಗೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.